ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ 9 ಸಂಕಲ್ಪಗಳನ್ನು ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಕರೆ ನೀಡಿದ್ದಾರೆ. ನೀರಿನ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಆರೋಗ್ಯ ಹಾಗೂ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಪ್ರತಿಜ್ಞೆಗಳು ಇರಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಮಂಡ್ಯದಲ್ಲೇ ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ 9 ಪ್ರತಿಜ್ಞೆ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಪ್ರಧಾನಿ ಮನವಿ. ಇಂದು ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ ಬಳಿಕ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ವಿಕಸಿತ ಕರ್ನಾಟಕ ಮತ್ತು ವಿಕಸಿತ ಭಾರತದ ಗುರಿ ಸಾಧಿಸಲು 9 ಸಮೂಹ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ಎಂದು ಮಾತು ಆರಂಭಿಸಿದ ಮೋದಿ, ನನ್ನ ಮನಸ್ಸಿನ ಭಾವನೆಗಳನ್ನು ಶಬ್ದದಲ್ಲಿ ಹೇಳಲು ಕಷ್ಟ ಸಾಧ್ಯ. ಕಾಲಭೈರವ ಮಂದಿರದ ದರ್ಶನ, ಪೂಜೆ, ಶ್ರೀ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗುವುದು. ಐತಿಹಾಸಿಕ ಜ್ವಾಲಾಪೀಠದಲ್ಲಿ, ಆಧ್ಯಾತ್ಮಿಕ ಪೀಠದಲ್ಲಿ ಸಂತರ ಸಾನ್ನಿಧ್ಯದಲ್ಲಿ ಇರಲು, ಜನಸಮೂಹವನ್ನು ಭೇಟಿಯಾಗುತ್ತಿರುವ ಈ ನನ್ನ ವಿಶೇಷ ಅನುಭವ ಯಾವಾಗಲೂ ನನ್ನ ಜೊತೆಗಿರುತ್ತದೆ. ಇದು ನನ್ನ ಸೌಭಾಗ್ಯ ಎಂದು ವಿವರಿಸಿದರು. मैं आप सभी के सामने 9 ऐसे क्षेत्र रखना चाहता हूं जहां हम सभी मिलकर एक सामूहिक संकल्प ले सकते हैं. मैं अपने 9 आग्रह आपके सामने रखता हूं. ಸಕ್ಕರೆ ನಗರ ಮಧುರ ಮಂಡ್ಯದ ಭೇಟಿ ಎಲ್ಲ ರೀತಿಯಲ್ಲೂ ಮಹತ್ವದ್ದು. ಈ ಭೂಮಿ ಕಬ್ಬಿನ ಸಿಹಿಯಿಂದ ಹೆಸರಿಸಲ್ಪಡುತ್ತದೆ. ಇಲ್ಲಿನ ಜನರ ಭಾಷೆಯಲ್ಲೂ ಅದೇ ಸಿಹಿ ಕಾಣಿಸುತ್ತದೆ ಎಂದು ಮಂಡ್ಯವನ್ನ ಮೋದಿ ಕೊಂಡಾಡಿದರು. यह हमारा मंडिया पानी के महत्व को समझता है. यह पूरा क्षेत्र मां कावेरी के आशीर्वाद से पला बढ़ा है और इसलिए मेरा पहला आग्रह है कि हम सभी पानी बचाने और पानी के बेहतर प्रबंध का संकल्प लें. मेरा दूसरा आग्रह पेड़ और प्रकृति से जुड़ा है. एक पेड़ मां के नाम अभियान के तहत करोड़ों लोगों ने अपनी माताओं के नाम पर पेड़ लगाए हैं. ಆದಿಚುಂಚನಗಿರಿ ಮಠದ ಸೇವೆಯನ್ನ ಹೊಗಳಿದ ಪ್ರಧಾನಿ, ಸುದೀರ್ಘ ಇತಿಹಾಸದ ಪರಂಪರೆ ಇರುವ ಐತಿಹಾಸಿಕ ಸ್ಥಳಗಳು ವಿಶ್ವದಲ್ಲಿ ಅತಿ ಕಡಿಮೆ ಉದಾಹರಣೆ ಸಿಗುತ್ತವೆ. ಅದರಲ್ಲಿ ಶ್ರೀಮಂತ ಸ್ಥಳವೊಂದು ಆದಿಚುಂಚನಗಿರಿ ಮಠ. ಇಲ್ಲಿಯ ಗುರು ಪರಂಪರೆ, ಆಧ್ಯಾತ್ಮಿಕ ದರ್ಶನ, ಸೇವೆಯು ಈ ಭೂಮಿಯನ್ನ ಸಮೃದ್ಧ ಮಾಡಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಈ ಪ್ರದೇಶವನ್ನ ಹೊಸ ಎತ್ತರಕ್ಕೆ ಕೊಂಡೋಗಿದ್ದಾರೆ. ಈಗ ಎಲ್ಲರನ್ನೂ ಒಂದುಗೂಡಿಸುತ್ತಾ ನಿರ್ಮಲಾನಂದನಾಥ ಸ್ವಾಮೀಜಿ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ 9 ಸಂಕಲ್ಪಗಳನ್ನು ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಕರೆ ನೀಡಿದ್ದಾರೆ. ನೀರಿನ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಆರೋಗ್ಯ ಹಾಗೂ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಪ್ರತಿಜ್ಞೆಗಳು ಇರಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಮಂಡ್ಯದಲ್ಲೇ ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ 9 ಪ್ರತಿಜ್ಞೆ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಪ್ರಧಾನಿ ಮನವಿ. ಇಂದು ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ
ಬಳಿಕ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ವಿಕಸಿತ ಕರ್ನಾಟಕ ಮತ್ತು ವಿಕಸಿತ ಭಾರತದ ಗುರಿ ಸಾಧಿಸಲು 9 ಸಮೂಹ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ಎಂದು ಮಾತು ಆರಂಭಿಸಿದ ಮೋದಿ, ನನ್ನ ಮನಸ್ಸಿನ ಭಾವನೆಗಳನ್ನು ಶಬ್ದದಲ್ಲಿ ಹೇಳಲು ಕಷ್ಟ ಸಾಧ್ಯ. ಕಾಲಭೈರವ ಮಂದಿರದ ದರ್ಶನ, ಪೂಜೆ, ಶ್ರೀ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗುವುದು. ಐತಿಹಾಸಿಕ ಜ್ವಾಲಾಪೀಠದಲ್ಲಿ, ಆಧ್ಯಾತ್ಮಿಕ ಪೀಠದಲ್ಲಿ ಸಂತರ ಸಾನ್ನಿಧ್ಯದಲ್ಲಿ ಇರಲು, ಜನಸಮೂಹವನ್ನು ಭೇಟಿಯಾಗುತ್ತಿರುವ ಈ ನನ್ನ ವಿಶೇಷ ಅನುಭವ ಯಾವಾಗಲೂ ನನ್ನ ಜೊತೆಗಿರುತ್ತದೆ. ಇದು ನನ್ನ ಸೌಭಾಗ್ಯ ಎಂದು ವಿವರಿಸಿದರು. मैं आप सभी के सामने 9 ऐसे क्षेत्र रखना चाहता हूं जहां हम सभी मिलकर एक सामूहिक संकल्प ले सकते हैं. मैं अपने 9 आग्रह आपके सामने रखता हूं. ಸಕ್ಕರೆ ನಗರ ಮಧುರ ಮಂಡ್ಯದ ಭೇಟಿ ಎಲ್ಲ ರೀತಿಯಲ್ಲೂ ಮಹತ್ವದ್ದು. ಈ ಭೂಮಿ ಕಬ್ಬಿನ ಸಿಹಿಯಿಂದ ಹೆಸರಿಸಲ್ಪಡುತ್ತದೆ. ಇಲ್ಲಿನ ಜನರ ಭಾಷೆಯಲ್ಲೂ ಅದೇ ಸಿಹಿ ಕಾಣಿಸುತ್ತದೆ ಎಂದು ಮಂಡ್ಯವನ್ನ ಮೋದಿ ಕೊಂಡಾಡಿದರು. ये हमारा मंडिया पानी के महत्व को समझता है. यह पूरा क्षेत्र मां कावेरी के आशीर्वाद से पला बढ़ा है और इसलिए मेरा पहला आग्रह है कि हम सभी पानी बचाने और पानी के बेहतर प्रबंध का संकल्प लें. मेरा दूसरा आग्रह पेड़ और प्रकृति से जुड़ा है. एक पेड़ मां के नाम अभियान के तहत करोड़ों लोगों ने अपनी माताओं के नाम पर पेड़ लगाए हैं. ಆದಿಚುಂಚನಗಿರಿ ಮಠದ ಸೇವೆಯನ್ನ ಹೊಗಳಿದ ಪ್ರಧಾನಿ, ಸುದೀರ್ಘ ಇತಿಹಾಸದ ಪರಂಪರೆ ಇರುವ ಐತಿಹಾಸಿಕ ಸ್ಥಳಗಳು ವಿಶ್ವದಲ್ಲಿ ಅತಿ ಕಡಿಮೆ ಉದಾಹರಣೆ ಸಿಗುತ್ತವೆ. ಅದರಲ್ಲಿ ಶ್ರೀಮಂತ ಸ್ಥಳವೊಂದು ಆದಿಚುಂಚನಗಿರಿ ಮಠ. ಇಲ್ಲಿಯ ಗುರು ಪರಂಪರೆ, ಆಧ್ಯಾತ್ಮಿಕ ದರ್ಶನ, ಸೇವೆಯು ಈ ಭೂಮಿಯನ್ನು ಸಮೃದ್ಧ ಮಾಡಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಈ ಪ್ರದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೋಗಿದ್ದಾರೆ. ಈಗ ಎಲ್ಲರನ್ನೂ ಒಂದುಗೂಡಿಸುತ್ತಾ ನಿರ್ಮಲಾನಂದನಾಥ ಸ್ವಾಮೀಜಿ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ 9 ಸಂಕಲ್ಪಗಳನ್ನ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಕರೆ ನೀಡಿದ್ದಾರೆ. ನೀರಿನ ಸಂರಕ್ಷಣೆ, ನೈಸರ್ಗಿಕ ಕೃಷಿ, ಆರೋಗ್ಯ ಹಾಗೂ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಪ್ರತಿಜ್ಞೆಗಳು ಇರಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ಮಂಡ್ಯದಲ್ಲೇ ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ, 9 ಪ್ರತಿಜ್ಞೆ ಕೈಗೊಳ್ಳುವಂತೆ ರಾಜ್ಯದ ಜನರಿಗೆ ಪ್ರಧಾನಿ ಮನವಿ. ಇಂದು ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಮೋದಿ ಬಳಿಕ ಬಹಿರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ವಿಕಸಿತ ಕರ್ನಾಟಕ ಮತ್ತು ವಿಕಸಿತ ಭಾರತದ ಗುರಿ ಸಾಧಿಸಲು 9 ಸಮೂಹ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ಎಂದು ಮಾತು ಆರಂಭಿಸಿದ ಮೋದಿ, ನನ್ನ ಮನಸ್ಸಿನ ಭಾವನೆಗಳನ್ನು ಶಬ್ದದಲ್ಲಿ ಹೇಳಲು ಕಷ್ಟ ಸಾಧ್ಯ. ಕಾಲಭೈರವ ಮಂದಿರದ ದರ್ಶನ, ಪೂಜೆ, ಶ್ರೀ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗುವುದು. ಐತಿಹಾಸಿಕ ಜ್ವಾಲಾಪೀಠದಲ್ಲಿ, ಆಧ್ಯಾತ್ಮಿಕ ಪೀಠದಲ್ಲಿ ಸಂತರ ಸಾನ್ನಿಧ್ಯದಲ್ಲಿ ಇರಲು, ಜನಸಮೂಹವನ್ನು ಭೇಟಿಯಾಗುತ್ತಿರುವ ಈ ನನ್ನ ವಿಶೇಷ ಅನುಭವ ಯಾವಾಗಲೂ ನನ್ನ ಜೊತೆಗಿರುತ್ತದೆ. ಇದು ನನ್ನ ಸೌಭಾಗ್ಯ ಎಂದು ವಿವರಿಸಿದರು. मैं आप सभी के सामने 9 ऐसे क्षेत्र रखना चाहता हूं जहां हम सभी मिलकर एक सामूहिक संकल्प ले सकते हैं. मैं अपने 9 आग्रह आपके सामने रखता हूं. ಸಕ್ಕರೆ ನಗರ ಮಧುರ ಮಂಡ್ಯದ ಭೇಟಿ ಎಲ್ಲ ರೀತಿಯಲ್ಲೂ ಮಹತ್ವದ್ದು.
ಈ ಭೂಮಿ ಕಬ್ಬಿನ ಸಿಹಿಯಿಂದ ಹೆಸರಿಸಲ್ಪಡುತ್ತದೆ. ಇಲ್ಲಿನ ಜನರ ಭಾಷೆಯಲ್ಲೂ ಅದೇ ಸಿಹಿ ಕಾಣಿಸುತ್ತದೆ ಎಂದು ಮಂಡ್ಯವನ್ನ ಮೋದಿ ಕೊಂಡಾಡಿದರು. ये हमारा मंडिया पानी के महत्व को समझता है. यह पूरा क्षेत्र मां कावेरी के आशीर्वाद से पला बढ़ा है और इसलिए मेरा पहला आग्रह है कि हम सभी पानी बचाने और पानी के बेहतर प्रबंध का संकल्प लें. मेरा दूसरा आग्रह पेड़ और प्रकृति से जुड़ा है. एक पेड़ मां के नाम अभियान के तहत करोड़ों लोगों ने अपनी माताओं के नाम पर पेड़ लगाए हैं. ಆದಿಚುಂಚನಗಿರಿ ಮಠದ ಸೇವೆಯನ್ನ ಹೊಗಳಿದ ಪ್ರಧಾನಿ, ಸುದೀರ್ಘ ಇತಿಹಾಸದ ಪರಂಪರೆ ಇರುವ ಐತಿಹಾಸಿಕ ಸ್ಥಳಗಳು ವಿಶ್ವದಲ್ಲಿ ಅತಿ ಕಡಿಮೆ ಉದಾಹರಣೆ ಸಿಗುತ್ತವೆ. ಅದರಲ್ಲಿ ಶ್ರೀಮಂತ ಸ್ಥಳವೊಂದು ಆದಿಚುಂಚನಗಿರಿ ಮಠ. ಇಲ್ಲಿಯ ಗುರು ಪರಂಪರೆ, ಆಧ್ಯಾತ್ಮಿಕ ದರ್ಶನ, ಸೇವೆಯು ಈ ಭೂಮಿಯನ್ನ ಸಮೃದ್ಧ ಮಾಡಿದೆ. ಬಾಲಗಂಗಾಧರನಾಥ ಸ್ವಾಮೀಜಿ ಈ ಪ್ರದೇಶವನ್ನ ಹೊಸ ಎತ್ತರಕ್ಕೆ ಕೊಂಡೋಗಿದ್ದಾರೆ. ಈಗ ಎಲ್ಲರನ್ನೂ ಒಂದುಗೂಡಿಸುತ್ತಾ ನಿರ್ಮಲಾನಂದನಾಥ ಸ್ವಾಮೀಜಿ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.